ಉಂಟು. ತುಂಬ ಜನ ಕೋಪ ಮಾಡ್ಕೊಂಡಿರೋದು ಉಂಟು. ನನಗೆ ನಿಜವಾಗ್ಲೂ ಇತ್ತೀಚೆಗೆ ಬೇಜಾರಾಗ್ಬಿಟ್ಟಿದೆ. ಯಾಕಪ್ಪ ಬೇಜಾರಾಗಿದೆ ಅಂತ ಅಂದರೆ, ಹೂವ ಕೇಳಿ ಅಂತೀರಾ. ಹೂವನ್ನ ಕೇಳ್ಬೋದು, ಕೇಳಕ್ಕೇನಿಲ್ಲ. ಕೇಳ್ಕೊ ಕೇಳೋದ್ರಿಂದ ಏನೂ ತೊಂದರೆನೂ ಇಲ್ಲ. ಯಾರಿಗೋ ಒಬ್ರಿಗೆ ಒಳ್ಳೇದಾಗುತ್ತೆ ಅಂದರೆ ನಿಮ್ಮ ಆಶೀರ್ವಾದ ನನಗೂ ಕೂಡ ಸಿಗುತ್ತೆ. ಬಟ್ಟು ಮುಂಚೆ ಎಲ್ಲ ನಾನು ಹೂವನ್ನ ಕೇಳ್ತಾ ಇದ್ದೆ. ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ. ಆದರೆ ಯಾವುದೇ ರೀತಿ ನಾನು ಕಾಸು ತೊಗೊಂಡೆಲ್ಲ ಹೂವ ಕೇಳ್ದೋಳಲ್ಲ. ಕಾಸಿಗೋಸ್ಕರ ನಾನು ಬದುಕ್ದೋಳು ಅಲ್ಲ. ನಾನೇನಾದ್ರೂ ರಾಯರ ಹೆಸರು ಹೇಳ್ಕೊಂಡು ನಾನೇನಾದ್ರು ₹10 ತಿಂದರೆ ನಂದು ₹20 ಕಿತ್ಕೊಂಡೇ ಹೋಗುತ್ತೆ. ಜೊತೆಗೆ ರಾಯರು ಕೂಡ ನಮ್ಮ ಜೊತೆ ಇರಲ್ಲ ಅಂತ ನಾನು ಯಾವಾಗಲೂ ಹೇಳ್ತೀನಿ. ನನಗೆ ಇಷ್ಟು ದುಡ್ಡು ಬೇಕು ಅಂತ ಅಂದ್ಕೊಂಡೆ. ನಿಜವಾಗ್ಲೂ ದೇವರು, ರಾಯರು ಯಾವುದಾದ್ರೂ ಒಂದು ರೂಪದಲ್ಲಿ ಇರ್ತಾರೆ ಅಂತಾರಲ್ಲ, ಹಾಗೆ ನಾನು ರಾಘವೇಂದ್ರ ಸ್ವಾಮಿಗಳ ಹತ್ರ ಕೇಳ್ಕೊಂಡೆ. ನನಗೆ ಅರ್ಜೆಂಟು. ನಮಸ್ತೆ. ಏಯ್ ನಮಸ್ತೆ ಮಾಡು. ಹೊಡ್ದಾಕ್ಬಿಡ್ತೀನಿ ಮಗನೇ ನಿನ್ನ. ನಮಸ್ತೆ. ನಮ್ಮನೆ ದೊಡ್ಡ ಹುಲಿ ಇದು. ಈ ಹುಲಿ ಅಪ್ಪ ಏಯ್ ಕಟ್ಟಾಕ್ಬಿಟ್ಟಿದ್ದೀನಿ ಅಂತ. ಇಲ್ಲಿ ಅಮ್ಮ, ಮಮ್ಮಿ ಕಚ್ಕೊಡಕ್ರ. ಮಮ್ಮಿ ಎಲ್ಲಮ್ಮ, ಮಮ್ಮಿ ಗಾಯ ಆಗ್ಬಿಟ್ರೆ ಆ ಮಮ್ಮಿಗೆ ಕೆಲಸ ಮಾಡಕ್ ಆಗಲ್ಲ. ಆಮೇಲೆ ಯಾರು ಮಾಡ್ಕೊಡ್ತಾರ ಕೆಲ್ಸನ? ಊಟ ಮಾಡ್ಬಿಟ್ಟೆ, ಅದಕ್ಕೆ ಅವನ್ಗೆ ಕೋಪ ಬಂದ್ಬಿಟ್ಟಿದೆ. ಯಾವಾಗ್ಲೂ ಅವನ್ಗೆ ಒಂದು ತುತ್ತು ಊಟ ಹಾಕ್ಬೇಕಿತ್ತು. ಇವತ್ತು ಊಟ ಹಾಕಿಲ್ಲಲ್ಲ, ಅದಕ್ಕೆ ಸುಮ್ ಕುತ್ಕೋಬೇಕು. ಊಟ ತಿಂದೆ ತಾನೇ ನೀನು? ಮಂಜಮ್ಮ ಹಾಕಿತ್ತು ತಾನೆ? ನಮ್ಗಿಲ್ಲ ಅಂದ್ರೆ ನಿಮ್ಗೆಲ್ಲ ಊಟ ಸಿಗುತ್ತಲ್ಲ. ಸುಮ್ಮನೆ ನಾನು ನಿಮ್ಮ ಸೌಮೇಶ್ರೀ. ನಮಸ್ತೆ ಮಾಡಿದ್ರೆ ನೋಡಿ ಯಾರೇ ನಮಸ್ತೆ ನಮಸ್ತೆ. ನೀನು ಮಾಡ್ಬೇಕಾ? ಓಕೆ. ನಮಸ್ತೆ ರಾಜೌಲಿಗೆ. ಎಲ್ಲ ರಾ 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 ಇಂದಾನೆ ಹೆಸರಿಟ್ಬಿಟ್ಟಿದ್ದೀನಿ ನಮ್ಮ ಮಕ್ಳಿಗೆ. ಇವತ್ತು ಏನಾಯಿತು ಅಂತ, ನಾನು ಇವಾಗ ನಡೆದಂಥ ಘಟನೆ 1 ಅವರ್ ಹಿಂದೆನೇ ನಡೆದಿದ್ದು. ನಾನು ಟೈಲರ್ ಶಾಪಿಗೆ ಹೋಗಬೇಕಿತ್ತು. ಹೋಗೋಕ್ಕೆ ಮುಂಚೆ ತುಂಬ ನಮ್ಮ ಕಸ್ಟಮರು ಹಬ್ಬ ಬರ್ತಿದೆ, ಒಂದು ಸ್ವಲ್ಪ ಚೆನ್ನಾಗಿರೋ ರೇಷ್ಮೆ ಸ್ಯಾರೀಸ್ ಎಲ್ಲ ಹಾಕಿ ತೊಗೊಂಡು ಬನ್ನಿ ಅಂತ ಅಂದರು. ಸರಿ ಆಯಿತು ಅಂತ 2-3 ದಿನದಿಂದ ತುಂಬಾ ನನಗೆ ಮೆಸೇಜ್ ಬರ್ತಾನೆ ಇತ್ತು. ಸರಿ ಆಯಿತು ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಬಟ್ ಆದರೆ ಅಷ್ಟೊಂದು ಬಂಡವಾಳ ಆಗಬೇಕಲ್ಲ, ಎಲ್ಲೋ ಸ್ವಲ್ಪ ಹಾಕೊಂಡು ಹಂಗೆ ಮ್ಯಾನೇಜಬಲ್ ಮಾಡ್ತಾಯಿದ್ದೆ. ತುಂಬ ಅಂದರೆ ರೇಷ್ಮೆ ಸೀರೆ ಅಂದರೆ ಸ್ವಲ್ಪ ಕಾಸ್ಟ್ಲಿ ಎಲ್ಲ ಇರುತ್ತೆ. ಅದೆಲ್ಲ ನೋಡಿ ಎಲ್ಲ ತೊಗೊಂಡು ಬರಬೇಕು. ಅದು ಅಲ್ಲದೆ ನನಗೆ ನನ್ನ ಮನ್ಸಿಗೆ ಇಷ್ಟ ಆಗಬೇಕು ಫಸ್ಟು. ನಾನೇನೇ ಒಂದು ತೊಗೋತೀನಿ ಒಂದು ಸೀರೆ ವಿಷಯದಲ್ಲಿ ಅಂದರೆ, ನನ್ನ ಮನಸ್ಸಿಗೆ ನನಗೆ ಅದು ಓಕೆ ಆದರೆ ಮಾತ್ರ ಅಷ್ಟೇ ನಾನು ಸ್ಯಾರಿಗಳನ್ನ ತರಿಸೋದು. ಇಲ್ಲಾಂದರೆ ನಾನು ತರಿಸಲ್ಲ. ಈಗ ಏನಪ್ಪ ಮಾಡೋದು, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ನಾನು ಕೇಳಿಕೊಂಡಾಗ, ಹೀಗೆ ಒಂದು ನಾನು ಇಲ್ಲಿ ಕೇಳಿಕೊಂಡು ಟೈಲರ್ ಶಾಪ್ಗೆ ಹೋಗೋಣ ಅಂತ ಹೋಗ್ತಾ ಇರಬೇಕಾದ್ರೆ ಒಂದು ಕಾಲ್ ಬರುತ್ತೆ ನನಗೆ. ಕಾಲು ಬಂದು ಫೋನ್ ಮಾಡಿ ಮಾತಾಡಿದ್ರು, ಹೇಗಿದ್ದೀರಾ ಏನು ಅಂತ. ತುಂಬ ವರ್ಷದ ಫ್ರೆಂಡ್ಶಿಪ್ಪು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮೇಶ್ರೀ. ನೈಟು ನೋಡಿ 12 ಗಂಟೆ ಆಗಿದೆ. ಇವಾಗ ನಾನು ನಮ್ಮಮ್ಮ ಇಬ್ಬರು ಊಟ ಮಾಡೋಕ್ಕೆ ಅಂತ ಕುತ್ಕೊಂಡ್ವಿ. ನನ್ನ ಮಕ್ಕಳೆಲ್ಲ ಊಟ ಮಾಡಿದ್ರು. ನನ್ನ ಮಕ್ಳದ್ದು ಸಿಕ್ಕಾಬಟ್ಟೆ ಗಲಾಟೆ. ಒಂದು 20 ವರ್ಷದ ಫ್ರೆಂಡ್ಶಿಪ್ಪು. 20 ವರ್ಷದಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡ್ತಿದ್ದವರು. ನಾನು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ದೆ ಫಸ್ಟು. ಗಾರ್ಮೆಂಟ್ಸಲ್ಲಿ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ನಮಗೆ ಪರಿಚಯ ಆದವರು. ಇದುವರೆಗೂ ಯಾವಾಗಾದರೂ ಫೋನ್ ಮಾಡಿ ಊಟ ಆಯಿತಾ, ತಿಂಡಿ ಆಯಿತಾ, ಈ ಥರ ಒಂದು ಇದರಲ್ಲಿ ಇದ್ದೀವಿ. ಆಮೇಲೆ ನಾನು ಫೋನ್ ಮಾಡಿದ್ರು, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ. ನಾವು ಅವಾಗವಾಗ ಮಾತಾಡ್ತಾನೆ ಇರ್ತೀವಿ. ಬಟ್ ದುಡ್ಡಿನ ವ್ಯವಹಾರನೂ ಅಷ್ಟೇ. ದುಡ್ಡಿನ ವ್ಯವಹಾರ ಬಂದ್ರೂ ಅಷ್ಟೇ, ಏನಾದರೂ ಒಂದು ನಾವೇನೋ ಮಾಡ್ತಿದ್ದೀವಿ, ಅರ್ಜೆಂಟ್ ಎಮರ್ಜೆನ್ಸಿ ದುಡ್ಡಿದ್ರೆ ಕೊಡಿ ಅಂತ ಅಂದಾಗ ನಾನು ತೊಗೊಳ್ಳೋದು, ಈಸ್ಕೊಳ್ಳೋದು ಈ ಥರ ಇರುತ್ತೆ. ನಾನು ಕೊಟ್ಟಿದ್ದೀನಿ, ಅವರು ಕೊಟ್ಟಿದ್ದಾರೆ, ಈ ಥರ ಅಂದರೆ ಟೈಮ್ ನಮ್ಮದು. ಈ ಡೇಟು ಕೊಡ್ತೀನಿ ಅಂದರೆ ಆ ಡೇಟು, ಆ ತಿಂಗಳಲ್ಲಿ ಕೊಡ್ತೀನಿ ಅಂದರೆ ಆ ತಿಂಗಳು, ಹಂಗೆ ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ನಾನೇನೋ ಕೇಳಲೇ ಇಲ್ಲ. ನಾನು ಇದು ಏನಪ್ಪ ಫೋನ್ ಮಾಡಿದ್ರು, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಓ ಚೆನ್ನಾಗಿದೆ ಅಂದೆ. ನಾನು ಯಾವಾಗೋ ಕೊಟ್ಟಿದ್ದಿದ್ದು ದುಡ್ಡು, ನನಗೆ ಮರ್ತೇ ಬಿಟ್ಟಿದ್ದೀನಿ ನಿಜವಾಗ್ಲೂ. ಯಾಕೆಂದರೆ ಅವರು ಯಾವಾಗೋ ಕೊಟ್ಟಿದ್ದಿದ್ದು. ಅವರು ನನಗೆ ಇವತ್ತು ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು ನಿಮಗೆ ದುಡ್ಡು ಕೊಡಬೇಕಿತ್ತಲ್ಲ, ಅದು ರೆಡಿಯಾಗಿದೆ, ಕೊಡ್ತೀನಿ ಅಂತ ಅಂದರು. ನಾನು ಹೌದಲ್ವಾ ಅಂತೇಳಿ ಅಂದ್ಕೊಂಡು ಹೌದು ಕೊಡಬೇಕು ಅಂದರೆ ನಾನು ಕೊಟ್ಟಿದ್ದೆ. ಅವ್ರೇನೋ ಒಂದು ವ್ಯವಹಾರ ಮಾಡ್ತಿದ್ದೀನಿ ಅಂತ ಅಂದಾಗ ನಾನು ಕೇಳೇ ಇರಲಿಲ್ಲ. ಯಾಕೆಂದರೆ ಯಾವಾಗಾದ್ರು ಕೊಡಲಿ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಬಟ್ ಅವರು ಇವಾಗ ಫೋನ್ ಮಾಡಿ ನಿಮಗೆ ಕೊಡಬೇಕಿರೋ ದುಡ್ಡುಗಳ್ನ ನಾನು ಕೊಡ್ತೀನಿ ಅಂತ ಅಂದರು. ಸರಿ ಆಯಿತು ಅಂತ ಅಂದರೆ ನೋಡಿ ಹೆಂಗಿದೆ ಟೈಮು. ನನಗೆ ಈ ಟೈಮಲ್ಲೇ ದುಡ್ಡು ಬೇಕು, ನಾನು ಎಲ್ಲಿ ಇದಕ್ಕೆ ಹೋಗೋಕ್ಕೆ.
ಬಟ್ ಅವರು ಕರೆಕ್ಟಾಗಿ ನಾನು ಇಲ್ಲಿ ಕೇಳ್ಕೊಂಡು ಹೋಗಿದ್ದೀನಿ, ಕೊಟ್ಟರು. ಅದ್ರ ಜೊತೆ ನಾನು ಸ್ವಲ್ಪ ಈ ಥರ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಈ ಥರ ಸೀರೆ ತರಕ್ಕೆ ಅಂತ ಹೋಗ್ಬೇಕು, ಹಿಂಗಿದೆ ಏನೋ ದೇವ್ರ ಥರ ನೀವು ನಾನು ಕೊಟ್ಟಿರೋದು ಇಷ್ಟು ಕೊಡ್ತಾ ಇದ್ದೀರಾ ಅಂತ ಹೇಳಿದಾಗ ಆವಾಗ ಅವರು ಹೇಳಿದ್ರು, ಸರಿ ಆಯಿತು, ನೀವು ಸ್ಯಾರಿಗೆ ಎಷ್ಟು ಬೇಕು ಹೇಳಿ ನಾನು ಕೊಡ್ತೀನಿ, ಆಮೇಲೆ ಬೇಕಾದ್ರೆ ನಂಗೆ ಕೊಡೋರಂತೆ ಅಂದರು. ಸರಿ ಆಯಿತು ಅಂತ ಹೇಳಿ ನನಗೆ ಈಸ್ಕೊಳ್ಳೋಕ್ಕೆ ಮನಸ್ಸಿರಲಿಲ್ಲ, ಬೇಡ ಅಂತಂದರೆ ಇನ್ನೂ ತೊಗೊಂಡಿಲ್ಲ. ನನಗೇನು ಕೊಡಬೇಕಿತ್ತು ಅದನ್ನು ಅವರು ಪಾಪ ಕೊಟ್ಬಿಟ್ರು, ಇಮಿಡಿಯೇಟ್ಲಿ ಫೋನ್ ಮಾಡಿ ಅದನ್ನು ನನಗೆ ಕಳಿಸ್ಕೊಟ್ರು. ಬಟ್ ಇನ್ನೂ ಸ್ಯಾರಿಗೆ ಏನಾದರೂ ಬೇಕು ಅಂದರೆ ಹೇಳಿ ನಾನು ಕೊಡ್ತೀನಿ ಅಂತ ಅಂದರು. ಹಾಗಾಗಿ ನಾನು ರಾಯರನ್ನ ತುಂಬಾ ನಂಬ್ತೀನಿ. ಅವ್ರ ಹತ್ರ ನಾನು ಹಿಂಗೆ ಹೇಳ್ಬಿಟ್ಟು ಹೋದೆ, ಸಡನ್ನಾಗಿ ಈ ಥರ ಒಂದು ಪವಾಡಗಳು ನಡೆದಾಗ 100% ರಾಯರು ಇದ್ದಾರೆ ಅಂತಲೇ ನಾನು ಅನ್ಕೋತೀನಿ. 100% ಅಲ್ಲ, 1000% ಲೆಕ್ಕನೇ ಇಲ್ಲ ಆ ಪರ್ಸೆಂಟ್ಗೆ. ನಾನು ರಾಯರನ್ನ ನಂಬಿದ್ದೀನಿ. ಎಲ್ಲ ವಿಷಯದಲ್ಲೂ ಅಷ್ಟೇ, ನನಗೆ ಪ್ರಾಬ್ಲಮ್ಸು ಅಂತ ಬಂದಾಗ ನಾನು ಅವ್ರ ಹತ್ರನೇ ಫಸ್ಟು ಕೇಳೋದು. ನಾನು ಅವ್ರ ಹತ್ರನೇ ಫಸ್ಟು ಈ ಥರ ಇದೆ ರಾಯರೇ ಅಂತ ನಾನು ಮುಂದೆ ಹೇಳ್ಕೊತೀನಿ. ಹಂಗಾಗಿ ಇವತ್ತೆಲ್ಲ ಒಂದು ಕಡೆ ನಂಗೆ ಅನಿಸ್ತಿದೆ, ನಂಗೆ ತುಂಬ ಖುಷಿ ಆಗ್ತಿದೆ. ಹಂಗಾಗಿ ಕೂತ್ಕೊಮ್ಮ, ಬೇಡ ಕಣ್ರಪ್ಪ, ಅಪ್ಪ ಅಲ್ವಾ ಡ್ಯಾಡಿ, ಏನು ಟಾರ್ಚರ್ ಕೊಡ್ತಾರೆ, ಕೂತ್ಕೊ, ನೀನು ಕೂತ್ಕೊ. ಬಡಿಸ್ಬೇಕು, ಈ ಕಡೆ ಸೀರೆ ಕೆಲಸ, ಮನೆ ಕೆಲಸ ಎಲ್ಲ. ಮನೆ ಕೆಲಸದವ್ರು ಬಂದ್ರೂ ಕೂಡ ಈಗ ಕಂಪ್ಲೀಟು ಮನೇಲಿ ಕೆಲಸ ಇದ್ದಂಗೆ ಇರುತ್ತೆ, ಕೆಲಸ ಇಲ್ಲ ಅಂತ ಹೇಳೋಂಗೆ ಇಲ್ಲ. ತುಂಬ ಜನ ಹೂ ಕೇಳಿ ಅಕ್ಕ, ಹೂ ಕೇಳಿ ಅಕ್ಕ, ಅದಂತೂ ಸತ್ಯ 100%. ಹೀಗೆ ತುಂಬ ಜನ ಮೆಸೇಜ್ ಹಾಕ್ತಾರೆ, ಹೂವು ಕೇಳಿ ಅಕ್ಕ, ನಮಗೆ ಸಂಸಾರದ ಪ್ರಾಬ್ಲಮ್ಮು, ಏನೇನೋ ಅವ್ರವ್ರ ಪ್ರಾಬ್ಲಮ್ಸ್ಗಳೆಲ್ಲ ಹೇಳ್ತಾರೆ. ಬಟ್ ಹೂವು ಕೇಳಬೇಕು ಅಂತ ಅಂದರೆ ಅದಕ್ಕೆ ಆದ ಒಂದು ನಿಯಮಗಳಿರುತ್ತೆ. ನಾವು ಅಲ್ಲಿ ಹೂವನ್ನ ಇಟ್ಟಾಗ ಅಲ್ಲಿ ಅವ್ರೇನೋ ಒಂದು ಪ್ರಶ್ನೆ ಕೇಳಿರ್ತಾರೆ, ಆ ಪ್ರಶ್ನೆಗೆ ರಾಯರು ಹೂವು ಕೊಡೋವರೆಗೂ ನಾವು ವೆಯ್ಟ್ ಮಾಡಬೇಕು. ನಮ್ಮ ಆತ್ರಕ್ಕೆ, ನಮ್ಮ ಅರ್ಜೆಂಟ್ಗೆ ಇಲ್ಲ ಅಮ್ಮ ಹೂವು ಕೊಟ್ಟಿಲ್ಲ ಅಂದಾಗ ಅವ್ರಿಗೂ ಹರ್ಟ್ ಆಗುತ್ತೆ, ಅವ್ರಿಗೂ ಬೇಜಾರಾಗುತ್ತೆ, ನನಗೂ ಬೇಜಾರಾಗುತ್ತೆ. ನಿಜ ಅಲ್ವಾ? ಎಲ್ಲ ಟೈಮಲ್ಲೂ ರಾಯರು ಬೇಗ ಬೇಗ ಹೂ ಕೊಡಲ್ಲ. ನನಗಾದ ಅನುಭವ ನಾನು ಕಣ್ಮುಂದೆ ನೋಡಿದ್ದೀನಿ. ನಾವೇನಾರು ಅಂದ್ಕೊಂಡಿದ್ದು ಆಗುತ್ತೆ ಅಂದರೆ ಬೇಗ ಕೊಡ್ತಾರೆ, ಅದಾಗಲ್ಲ ಅಂದರೆ ತುಂಬ ನಿಧಾನ ಆಗುತ್ತೆ. ಅಲ್ಲೇನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಅಡೆತಡೆಗಳು ಇರಬೇಕು, ಏನೋ ಇರ್ಬೋದು ಅಂದರೆ ಮೌನವಾಗಿ ಹಂಗೆ ಹೂವು ಕುತ್ಕೊಂಡ್ಬಿಡುತ್ತೆ. ಹಾಗಾಗಿ ತುಂಬ ಜನ ಮೆಸೇಜ್ ಹಾಕ್ತೀರಾ, ಅವ್ರಿಗಂತೂ ನಾನೇನು ಉತ್ತರನೇ ಕೊಡೋಕ್ಕಾಗಲ್ಲ. ನಾನು ಕೇಳೋದಿಷ್ಟು, ನೀವ್ಯಾಕೆ ಕೇಳಬಾರ್ದು? ನೀವು ರಾಯರು ಭಕ್ತರು, ನಾವು ರಾಯರು ಪೂಜೆ ಮಾಡ್ತೀವಿ, ಸೇವೆ ಮಾಡ್ತೀವಿ ಅಕ್ಕ ಅಂತ ತುಂಬ ಜನ ಹೇಳ್ತೀರಾ. ನಾನು ಹೇಳೋದು, ನೀವು ರಾಯರು ಭಕ್ತರು ಅಂದಮೇಲೆ ನಿಮಗೆ ರಾಯರ ಮೇಲೆ ನಂಬಿಕೆ ಇಲ್ವಾ? ನಿಮಗೆ ನಂಬಿಕೆ ಇದೆಯಾ ಇಲ್ವಾ ಹೇಳಿ? ನಿಮಗೆ ರಾಯರ ಮೇಲೆ ನಂಬಿಕೆ ಇದೆಯಾ ಇಲ್ವಾ? ರಾಯರ ಮೇಲೆ ನಂಬಿಕೆ ಇದೆ, ಹಂಗಂದ್ಮೇಲೆ ನೀವು ರಾಯರ ಹತ್ರನೇ ಹೋಗ್ಬಿಟ್ಟು ಕೇಳ್ಬೋದು. ಫೋಟೋ ಮುಂದೆ ಕುತ್ಕೊಂಡು ತುಪ್ಪ ದೀಪ ಹಚ್ಚಿ ತುಳಸಿ ಹೂವು ಏನಾಗುತ್ತೋ ಇಟ್ಬಿಟ್ಟು ಕೇಳಿ. ನೀವು ಹೂವನೇ ಇಡೋದು ಬೇಡ, ನನ್ನ ಅನುಭವದಲ್ಲಿ ನಾನು ಹೇಳೋದು. ಇವತ್ತು ನೋಡಿ, ನನಗೆ ರಾಯರೇ ನಂಗೆ ಇಷ್ಟು ದುಡ್ಡು ಬೇಕು, ನಾನು ಹಿಂಗೆ ಸೀರೆ ತರಬೇಕು, ನನ್ನ ಹತ್ರ ಇಲ್ಲ, ಏನು ಮಾಡೋದು ನಂಗೆ ಗೊತ್ತಿಲ್ಲ ಅಂತ ನಾನು ಇಷ್ಟೇ ಹೇಳ್ಬಿಟ್ಟು ನನ್ನ ಮನೆಯಿಂದ ಆಚೆ ಹೋಗೋಷ್ಟರಲ್ಲಿ ಯಾವುದೋ ರೂಪದಲ್ಲಿ ನಾನು ಯಾವತ್ತೋ ಕೊಟ್ಟಿದ್ದು ಇವತ್ತು ನನ್ನ ಕಷ್ಟಕ್ಕಾಯ್ತಾ? ಅಂದರೆ ಇವತ್ತೇ ಬರಬೇಕಾ ದುಡ್ಡು, ಇವತ್ತೇ ಕೊಡಬೇಕಾ? ಯಾಕೆಂದರೆ ರಾಯರಿಗೆ ಗೊತ್ತಿರುತ್ತೆ ಯಾರ ಮನಸ್ಸಿಂದ ಯಾರಿಗೇನು ಕೊಡಬೇಕು ಅನ್ನೋದು. ಮತ್ತು ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂದರೆ, ನೀವು ಕೂತ್ಕೊಳ್ಳಿ, ಟೈಮ್ ಕೊಡಿ. ಇವತ್ತು 1 ವಾರ ಕೇಳಿ, 2 ವಾರ ಕೇಳಿ, 3 ವಾರ ಕೇಳಿ, ಕೊಟ್ಟೇ ಕೊಡ್ತಾರೆ. ಅವತ್ತು ಈ ಸೌಮೇಶ್ವರನ ನೆನೆಸ್ಕೋತೀರಾ ಅಂತಲೇ ನಾನು ರಾಯರ ಮೇಲೆ ನಂಬಿಕೆ ಇಡಿ. ನೀವು ಕೂಡ ನಿಮ್ಮ ಮನೇಲಿ ಪ್ರಶ್ನೆನ ಕೇಳಿ, ಆಗುತ್ತೆ. ನಾನು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಅಷ್ಟೇ ರಾಯರ ಹತ್ರ ನಾನು ಕೇಳ್ತೀನಿ. ಏನೋ ಒಂದು ಮಾಡಬೇಕು ಅಂತ ನಾನು ಕೈ ಇಟ್ಟು ನಾನು ಕೇಳಬೇಕಾದಾಗ ಫಸ್ಟು ಹೂವನ್ನ ಇಟ್ಟು ಕೇಳಿದೆ, ಅವ್ರು ಬೇಡ ಅಂತ ಕೊಟ್ಟರು. ನಾನು ಅದರಿಂದ ದೂರನೇ ಉಳಿದ್ಬಿಟ್ಟೆ. ನನಗೆ ಆಗುತ್ತೆ, ಅದರಿಂದ ಒಳ್ಳೇದಾಗುತ್ತೆ, ಮುಂದೆ ಏನೋ ನಡೆಯುತ್ತೆ ಅಂದ್ರೂ ಕೂಡ ನನಗೆ ರಾಯರು ಪ್ರಸಾದ ಕೊಟ್ಟಿಲ್ಲ ಅಂದಮೇಲೆ ನಾನು ಅದು ಬೇಡ ಅಂತ ಅವ್ರು ಕೊಟ್ಟಮೇಲೆ ನಾನು ಅದಕ್ಕೆ ಕೈಯೇ ಹಾಕಲ್ಲ. ಹಾಗೆ ನನ್ನ ಅನುಭವನ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ. ನನಗೆ ಮುಂಚೆ ಥರ ನಿಜವಾಗ್ಲೂ ಟೈಮ್ ಇಲ್ಲ. ಮೊದಲೆಲ್ಲ ತುಂಬ ವೀಡಿಯೋ ಮಾಡ್ತಿದ್ದೆ, ಇವಾಗ ನೀವು ನೋಡ್ದಂಗೆ ಓನ್ ಕಾನ್ಸೆಪ್ಟೇ ಆಗ್ಬೋದು, ಏನಾದರೂ ಒಂದು ವೀಡಿಯೋ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗ್ತಿದೆ ಇವಾಗ. ಮುಂಚೆ ಥರ ಇಲ್ಲ, ಅಂದರೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ಇವಾಗ. ಏನಾಯ್ತಮ್ಮ? ಏನಾಯ್ತು? ಇದೊಂದು ಪಾಪು ಮರಿ. ಮುಂಚೆ ಎಲ್ಲ ತುಂಬ ಟೈಮ್ ಇತ್ತು, ವೀಡಿಯೋ ಮಾಡ್ತಾಯಿದ್ದೆ. ಬಟ್ ಇವಾಗ ನನಗೆ ಅಷ್ಟು ಟೈಮ್ ಇಲ್ಲ. ನೈಟೆಲ್ಲ ಕೆಲಸ ಮುಗಿಸ್ತೀನಿ. ನೈಟ್ 12:30 1 ಗಂಟೆಗೆ ನಾನು ಮಲ್ಕೊಳ್ಳೋದು. ಆಮೇಲೆ ಬೆಳಗ್ಗೆ ಬೇಗ ಎದ್ಬಿಡ್ತೀನಿ. ಬೇಗ ಎದ್ದು ಮನೆ ಕೆಲಸ ಎಲ್ಲ ಏನಿದೆ ಸಣ್ಣ ಪುಟ್ಟ. ಬೆಳಗ್ಗೆ ಗುರುವಾರ ಅಂತೂ ನಾನು ನಿಜವಾಗ್ಲೂ ಉಸಿರಾಡೋಕ್ಕೂ ಕೂಡ ನನಗೆ ಟೈಮ್ ಇರಲ್ಲ. ಬೆಳಗ್ಗೆ ಎದ್ದು ಹೋಗಿ ಹೂವು ತೊಗೊಂಡು ಬಂದು
ದೇವ್ರ ಮನೆದೆಲ್ಲ ಕ್ಲೀನಿಂಗ್ ಇರುತ್ತೆ, ಮತ್ತು ಮನೆ ಕ್ಲೀನಿಂಗ್ ಇರುತ್ತೆ. ಗುರುವಾರ ಅಂತೂ ಕಂಪ್ಲೀಟ್ ಮನೆಯೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡೋದು. ಹಾಗಾಗಿ ಕ್ಲೀನಿಂಗ್ ಎಲ್ಲ ಇರುತ್ತೆ. ಆ ಕ್ಲೀನಿಂಗ್ ಎಲ್ಲ ಮುಗಿಸಿ ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ದೇವ್ರಿಗೆಲ್ಲ ರೆಡಿ ಮಾಡಿ ರಾಯರ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಕಂಪ್ಲೀಟು ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಅವತ್ತು ಲೇಟ್ ಆದಾಗ ನನ್ನದೇ ಒಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಕೇಳಬೇಕು ಅಂತಲೇ ಅಂದ್ಕೊಂಡಿರ್ತೀನಿ, ಕೇಳೋಕ್ಕೂ ಸುಧಾ ಆಗಲ್ಲ. ಹಂಗಾಗಿ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ನಾನು ಹೂವು ಕೇಳೋದ್ರಿಂದ 4 ಜನಕ್ಕೆ ಒಳ್ಳೇದಾಗುತ್ತೆ ಅಂದರೆ ನನಗೂ ಕೂಡ ಖುಷಿ, ಸಮಾಧಾನ. ಆದರೆ ನೀವು ನನ್ನಂತೆ ರಾಯರಿಗೆ ಹತ್ರ ಆಗಿ ಒಳ್ಳೇದಾಗಲಿ, ನೀವು ಚೆನ್ನಾಗಿರಬೇಕು, ನಿಮ್ಮದೇನೇ ಒಂದು ಪ್ರಶ್ನೆ ಇದ್ದರೂ ನೀವು ಕೂಡ ರಾಯರ ಹತ್ರ ಕೂತ್ಕೊಂಡು ಕೇಳಲಿ ಅನ್ನೋದೇ ನನ್ನ ಒಂದು ಆಸೆ, ಒಂದು ಪ್ರಾರ್ಥನೆ ಅಂತಲೇ ತಿಳ್ಕೊಳ್ಳಿ. ಯಾವತ್ತೇ ಆಗ್ಬೋದು, ನಾನು ಅನ್ನೋದು ಯಾವತ್ತೂ ಇರಬಾರ್ದು. ಇವತ್ತಿಗೂ ಹೇಳ್ತೀನಿ, ನಾನು ಒಬ್ಬಳು ರಾಯರ ಸೇವಕಿ. ಸೇವೆ ಮಾಡಿಕೊಂಡು ನಾನು ಹೋಗ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ, ನನ್ನ ಹಣೆ ಬರಹದಲ್ಲಿ ಎಲ್ಲ ರೀತಿಲೂ ಮೋಸ ಹೋದಾಗ ಎಲ್ಲ ರೀತಿಲೂ ಕೆಲವೊಂದು ವಿಷಯದಲ್ಲಿ ಮೋಸ ಹೋದೆ, ಎಲ್ಲವನ್ನು ತೊರ್ಕೊಂಡು ಬಂದೆ. ಯಾವುದೇ ರೀತಿ ಸಪೋರ್ಟ್ ಅನ್ನೋದಿಲ್ಲ. ಎಲ್ಲ ಬಂದು ರಾಯರ ಒಂದು ಆಶೀರ್ವಾದ. ಅವ್ರ ಮುಖಾಂತರ ಯಾವ್ಯಾವ ಕಡೆಯಿಂದ ಏನೇನು ಆಗಬೇಕು, ಏನೇನು ನಡಿಬೇಕು ಅನ್ನೋದನ್ನು ನನಗೆ ಮಾಡಿಸ್ಕೊಟ್ರು. ಹಾಗಾಗಿ ನಾನು ರಾಯರನ್ನ ತುಂಬಾ ನಂಬ್ತೀನಿ. ಯಾರೂ ಇಲ್ಲ ಅಂತ ಹುಚ್ಚಿ ಥರ ಆಗ್ಬಿಟ್ಟಿದೆ. ಇಷ್ಟಪಟ್ಟಿದ್ದು ಸಿಕ್ಕಿಲ್ಲ, ನನ್ನಿಂದ ದೂರ ಆಗೋಯ್ತಲ್ಲ ಅಂತ ತುಂಬ ಹುಚ್ಚಿ ಥರನೇ ಆಗ್ಬಿಟ್ಟಿದೆ. ಹೋಗದೇ ಇರೋ ದೇವಸ್ಥಾನ ಇಲ್ಲ, ಮಾಡದೇ ಇರೋ ಪೂಜೆ ಇಲ್ಲ, ಎಲ್ಲ ಮಾಡಿದೆ. ಆದರೆ ನಾನು ಇಷ್ಟಪಟ್ಟಿದ್ದು ನನಗೆ ಸಿಕ್ಕಿಲ್ವಲ್ಲ ಅಂತ ತುಂಬ ನೋವು ಪಟ್ಟಿದ್ದುಂಟು, ಗೋಳಾಡಿದ್ದುಂಟು. ಆ ಕ್ಷಣಗಳನ್ನ, ಹಿಂದೆ ಇದ್ದಂಥ ನನ್ನ ನೋವು, ನನ್ನ ಕ್ಷಣಗಳನ್ನ ನೆನೆಸ್ಕೊಂಡ್ರೆ ಇವತ್ತು ಅನಿಸುತ್ತೆ ನಿಜವಾಗ್ಲೂ ನಾವು ನಂಬಿರೋ ದೇವ್ರಿಗೆ ನಾವು ಹತ್ರ ಆಗ್ತೀವೋ, ಎಷ್ಟು ದೇವ್ರ ಮೇಲೆ ನಾವು ನಂಬಿಕೆ ಇಡ್ತೀವೋ, ರಾಯರ ಮೇಲೆ, ನಿಜವಾಗ್ಲೂ ನಮ್ಮ ಲೈಫು ಉದ್ಧಾರ ಆಗುತ್ತೆ. ಬಿಟ್ಟೋಗುವಂಥ ಸಂಬಂಧಗಳಿಗೆ ಹಚ್ಕೊಂಡು ಹುಚ್ಚರಾಗೋ ಬದಲು ನಾವು ನಂಬ್ಕೊಂಡಿರೋ ಗುರುಗಳಿಗೆ ಸೇವೆ ಮಾಡ್ತಾ ಹೋಗ್ತಾ ಇದ್ರೆ ಖಂಡಿತ ನಮ್ಮ ಲೈಫು ಬದಲಾಗುತ್ತೆ. ನನ್ನಷ್ಟು ಅಂದರೆ ಅವ್ರವ್ರ ನೋವು ಅವ್ರಿಗೆ ಗೊತ್ತಿರುತ್ತಲ್ವಾ. ನನ್ನ ನೋವು ನನಗೆ ಗೊತ್ತು. ನಾನು ಎಷ್ಟು ಅನುಭವಿಸ್ದೆ, ಎಷ್ಟು ನೋವು ತಿಂದೆ, ಹೆಂಗಿತ್ತು ಹಿಂದೆ ನನ್ನ ಲೈಫು, ಈಗ ಹೆಂಗಿದೆ ಅನ್ನೋದು ನನಗೀಗ ಅರ್ಥ ಆಗ್ತಾ ಇದೆ. ಹಾಗಾಗಿ ಇವಾಗ ಲೈಫಲ್ಲಿ ಎಲ್ಲ ಮುಖ್ಯ. ದುಡ್ಡು ಮುಖ್ಯ, ನೆಮ್ಮದಿ ಮುಖ್ಯ, ಆರೋಗ್ಯ ಮುಖ್ಯ, ಎಲ್ಲ ಮುಖ್ಯ. ಒಂದು ಒಳ್ಳೆತನ ಅನ್ನೋದು ನಮ್ಮಲ್ಲಿದ್ದರೆ ಖಂಡಿತ ನಮಗೆ ರಾಯರು ಯಾವತ್ತಿಗೂ ಕೈ ಬಿಡಲ್ಲ ಅಂತಲೇ ನಾನು ಹೇಳ್ತೀನಿ. ನನ್ನ ಜೀವನದಲ್ಲಿ ನನಗೆ ರಾಯರು ಬಂದ ಮೇಲೇ ನನ್ನ ಜೀವನ ತುಂಬ ಚೆನ್ನಾಗಾಗಿದ್ದು ಅಂತಲೇ ನಾನು ಹೇಳ್ತೀನಿ. ಇವತ್ತಿಗೂ ಅಷ್ಟೇ, ನನ್ನ ರಾಯರು ಅಂದರೆ ನಾನು ತುಂಬ ಅಷ್ಟು ನಂಬಿಟ್ಟಿದ್ದೀನಿ. ನನ್ನ ತಾಯಿನ ನಾನು ಎಷ್ಟು ಗಟ್ಟಿಯಾಗಿ ನಂಬಿದ್ದೀನೋ ಅಷ್ಟೇ ನನ್ನ ರಾಯರನ್ನು ಕೂಡ ನಾನು ನಂಬಿದ್ದೀನಿ. ಅವರಿಂದನೇ ಇವತ್ತೊಂದು ಸ್ಟೇಜಲ್ಲಿ ಇದ್ದೀನಿ, ಇಲ್ಲಿ ಬಂದಿದ್ದೀನಿ, ಇಲ್ಲಿ ನಿಂತಿದ್ದೀನಿ, ನಿಮ್ಮ ಜೊತೆ ಮಾತಾಡ್ತಿದ್ದೀನಿ. ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀನಿ ಅಂದರೆ ರಾಯರೇ. ನಾನು ಹೇಳಲ್ವಾ, ಒಂದು ಕಾಲದಲ್ಲಿ ಜೀವನನ ಹೆಣ್ಣು ಮಾಡ್ಕೋಬೇಕು, ನನಗೆ ಇಷ್ಟವಾಗಿದ್ದು, ನಾನು ಬೇಕು ಅಂತ ನಾನು ಆರಿಸ್ಕೊಂಡಿದ್ದು, ನನಗೆ ಸಿಕ್ಲಿಲ್ವಲ್ಲ, ನನ್ನಿಂದ ಕೈ ಬಿಟ್ಟು ಹೋಯ್ತಲ್ಲ ಅಂತ ಎಲ್ಲೋ ಒಂದು ದುಃಖದಿಂದ, ನೋವಿಂದ ನಾನು ಇದ್ದೆ. ಆ ಟೈಮಲ್ಲಿ ನನಗೆ ರಾಯರು ನಾನಿದ್ದೀನಿ ಅಂತ ಯಾವುದೋ ಒಂದು ರೂಪದಲ್ಲಿ ನನ್ನ ಕೈ ಹಿಡಿದ್ರು. ಅವತ್ತಿಂದ ಇವತ್ತವರೆಗೂ ಎಲ್ಲೂ ಕೈ ಬಿಟ್ಟಿಲ್ಲ, ನನ್ನ ಕೈ ಬಿಡೋದೂ ಇಲ್ಲ. ಅಷ್ಟೇ. ನೀವು ರಾಯರನ್ನ ನಂಬಿದರೆ, ನೀವು ಕೂತ್ಕೊಂಡು ಪ್ರಶ್ನೆ ಕೇಳಿದರೆ, ನಿಮ್ಮ ಮನಸ್ಸಿನ ಮಾತನ್ನ ನೀವು ರಾಯರ ಹತ್ರ ಹೇಳ್ಕೊಂಡ್ರೆ ಅವರು ಕೂಡ ಕೇಳಿಸ್ಕೋತಾರೆ. ನಿಮ್ಮ ಕಷ್ಟ ಯಾವುದೋ ಒಂದು ರೂಪದಲ್ಲಿ ಪರಿಹಾರ ಆಗುತ್ತೆ. ಸಡನ್ನಾಗಿ ಏನೂ ಆಗಲ್ಲ. ನಾನು ಹೇಳೋದು ಸಡನ್ನಾಗಿ ಏನೂ ಆಗಲ್ಲ, ನಿಧಾನ ಆಗುತ್ತೆ. ತಾಳ್ಮೆ ತಗೋಬೇಕು. ಅಯ್ಯೋ ಅವ್ರಿಗೆ ಒಲ್ದು ಬಿಟ್ಟಿದ್ದಾರೆ, ಅವ್ರಿಗೇನೋ ಕೇಳಿದ್ದೆಲ್ಲ ರಾಯರು ಮಾಡಿಕೊಡ್ತಾರೆ, ಅವ್ರು ಏನು ಕೇಳ್ತಾರೆ ಮಾಡಿಕೊಡ್ತಾರೆ ಅಂತ ತುಂಬ ಜನ ಅನ್ಕೋಬೋದು. ಆದರೆ ನನಗೂ ಕೆಲವೊಂದು ವಿಷಯದಲ್ಲಿ ಬೇಗ ಆಗಲ್ಲ, ನಿಧಾನ ಆಗುತ್ತೆ. ದುಡ್ಡು ಕೊಡಬೇಕು, ಯಾರೋ ಕೇಳಿ ಅಕ್ಕ ಅಂತೀರ, ನನಗೂ ದುಡ್ಡು ಕೊಡಬೇಕು, ರಾಯರ ಹತ್ರ ಕೇಳಿದೆ. ಏಕೆಂದರೆ ದುಡ್ಡಿನ ವಿಷಯ ಎಲ್ಲ ನಾವು ಕೇಳೋವಾಗೆ ಇಲ್ಲ ರಾಯರ ಹತ್ರ, ಅದಕ್ಕೆಲ್ಲ ಆನ್ಸರೇ ಬರೋದಿಲ್ಲ. ನನಗೂ ಅಷ್ಟೇ, ನಾನು ದುಡ್ಡಿನ ವಿಷಯದಲ್ಲೆಲ್ಲ ಕೇಳಿದಾಗ ಯಾರಿಗೂ ಕೊಟ್ಬಿಟ್ಟಿದ್ದೀವಿ ಅಂದಾಗ ಕೊಡಲಿಲ್ಲ. ಹೋಗ್ಲಿ ಬಿಡಿ, ತಿನ್ಕೊಳ್ಳಿ, ರಾಯರಿದ್ದಾರೆ ಅಂದ್ಕೊಂಡು ಆವಾಗ ಅಷ್ಟೇ ನಾನು ಅಂದ್ಕೊಂಡು ಹೋಗೋದು. ಹುಷಾರಿಲ್ಲ ಅಂದಾಗ ನಾನು ಇತ್ತೀಚೆಗೆ ಪ್ರಾರ್ಥನೆ ಮಾಡ್ತೀನಿ. ಯಾರಿಗೂ ಹೂವು ಕೇಳಕ್ಕೆ ಹೋಗಲ್ಲ. ಒಬ್ಬರು ಈ ಥರ ಅವರು ಏನೋ ಹೆಲ್ತ್ ಸರಿ ಇಲ್ವಂತೆ, ನೋಡಿದ್ದಾರೆ ಅವ್ರಿಗೆ ಆದಷ್ಟು ಬೇಗ ಸರಿ ಮಾಡಿಕೊಡಿ ಅಂತ ಬೇಕಾದ್ರೆ ನಾನು ಭಿಕ್ಷೆ ಬೇಡೋ ಥರ ಕೇಳ್ಬಿಡ್ತೀನಿ. ಮುಂಚೆ ಹೂವು ಕೇಳ್ತಿದ್ದೆ, ಈಗ ಹೂವು ಕೇಳಲ್ಲ. ತುಂಬ ಜನ ಮೆಸೇಜ್ ಮಾಡ್ತಾರೆ,
ಹೂವ ಕೇಳಬೇಕು ಅಂದರೆ ಒಬ್ಬರು ವಿಷಯಕ್ಕೆ ನಾನು ಕೇಳ್ತೀನಿ ಅಂದರೆ ಆ ಜಾಗದಲ್ಲಿ ನಿಂತ್ಕೋಬೇಕು. ಹೂವ ಇಟ್ಬಿಟ್ಟು ಹೋಗ್ಬಿಟ್ಟು ನನ್ನ ಕೆಲಸ ನಾನು ಮಾಡೋದಲ್ಲ. ನಾನು ಭಕ್ತಿಯಿಂದ ಅಲ್ಲಿ ನಿಂತಿದ್ದೀನಿ, ಒಬ್ರಿಗೋಸ್ಕರ ಒಳ್ಳೇದಾಗಬೇಕು, ಅವ್ರು ಚೆನ್ನಾಗಾಗಬೇಕು ಅಂತ ಕೇಳಬೇಕು ಅಂತ ನಾನು ನಿಂತ್ಕೊಂಡಾಗ ಅಲ್ಲೇ ನಿಂತ್ಕೊಂಡು ಕೇಳಿದ್ರೆ ಅದಕ್ಕೊಂದು ಭಕ್ತಿ ಭಾವನೆ ಅನ್ನೋದಿರುತ್ತೆ. ಎಲ್ಲೋ ಹೂವ ಇಟ್ಬಿಟ್ಟು ಕೇಳಿದೀನಿ ರೀ ಹೂವ ಕೊಟ್ಟಿಲ್ಲ ರೀ ಅಂದರೆ ಅದೊಂಥರ ದುರಹಂಕಾರ. ಆ ಥರ ಮಾಡಬಾರ್ದು ಅಂತಲೇ ನಾನು ಇತ್ತೀಚೆಗೆ ನನ್ನ ಕೆಲಸದಲ್ಲಿ ನಾನು ಬ್ಯುಸಿಯಾಗಿರೋದ್ರಿಂದನೇ ನಾನು ಯಾರಿಗೂ ಕೂಡ ಹೂವ ಕೇಳ್ಕೊಡ್ತಾಯಿಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಅವಾಗವಾಗಾರ ಕೇಳ್ಕೊಡ್ತಿದ್ದೆ. ಈಗ ಅದೂ ಇಲ್ಲ, ಕಂಪ್ಲೀಟ್ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಬೇಜಾರು ಮಾಡ್ಕೋಬೇಡಿ. ನನಗೆ ವಾಟ್ಸಪ್ಪಲ್ಲಿ ತುಂಬಾ ಮೆಸೇಜ್ ಬರುತ್ತೆ, ಅಕ್ಕ ಕೇಳಿ 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 ಅಂತ. ನಾನು ಹಂಗಾಗಿ ಕೆಲವೊಂದಷ್ಟು ನಂಬರ್ಸ್ನ ಅಚೀವ್ಮೆಂಟ್ಗೆ ಹಾಕ್ಬಿಟ್ಟಿದ್ದೀನಿ. ತುಂಬ ಅವ್ರ ಗೋಳಾಟ ಅವರವಳು ನನಗೆ ನೋಡೋಕ್ಕಾಗಲ್ಲ. ಹಾಗಾಗಿ ಕೆಲವೊಂದಷ್ಟು ನಂಬರ್ಗಳನ್ನ ಅಚೀವ್ಮೆಂಟ್ಗೆ ಹಾಕ್ಬಿಟ್ಟಿದ್ದೀನಿ. ಯಾರು ಬೇಜಾರು ಮಾಡ್ಕೊಬೇಡಿ. ನಿಮ್ಗೇನಾದರೂ ರಾಯರ ಮೇಲೆ ನಂಬಿಕೆ ಇದೆಯಾ? ನಿಜವಾಗ್ಲೂ ನೀವು ರಾಯರು ಭಕ್ತರಾ? ಹಾಗಾದರೆ ನನ್ನ ಹತ್ರ ಕೇಳ್ಬಿಡಿ. ನೀವೇ ಕೂತ್ಕೊಂಡು ಸ್ವತಃ ರಾಯರ ಹತ್ರ ಮಾತಾಡಿ ನಿಮಗೆ ಆದ ಒಂದು ಒಳ್ಳೆ ಅನುಭವ ಏನಾರು ಇದ್ದರೆ ನನಗೆ ಶೇರ್ ಮಾಡಿ. ನೀವು ಅವತ್ತು ಹೇಳಿದ್ರಿ ಅಕ್ಕ, ನಾವು ಅದರಂತೆ ನಾವು ರಾಯರ ಹತ್ರ ಕೂತ್ಕೊಂಡು ಮಾತಾಡಿದ್ವಿ, ನಮ್ಗೆ ಯಾವುದೋ ಒಂದು ರೂಪದಲ್ಲಿ ದಾರಿ ತೋರಿಸಿದ್ರು, ಒಳ್ಳೇದಾಯಿತು ಒಂದು ದಿನ ನೀವು ನನ್ನ ಹತ್ರ ಮಾತಾಡಿ, ವಾಯ್ಸ್ ಮೆಸೇಜ್ ಕಳಿಸಿ. ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಇವಾಗ ಕೇಳಿ ಅಂತನ್ಬೇಡಿ. ನಾನು ಕೇಳೋದು ಇಲ್ಲ. ಎಲ್ರಿಗೂ ಒಳ್ಳೇದಾಗಲಿ, ರಾಯರು ಒಳ್ಳೇದು ಮಾಡಲಿ ಅಂತಲೇ ನಾನು ಕೇಳ್ಕೊಳ್ಳೋದು. ಎತ್ಕೊಂಡು ಹೋಗೋದು ಏನೂ ಇಲ್ಲ. ನಾನು ಇತ್ತೀಚೆಗೆ ಜಾನಕಿ ಅಮ್ಮ ಅವ್ರದ್ದು ನೈಟೆಲ್ಲ ವಿಡಿಯೋಸ್ ನೋಡ್ತಾ ಇರ್ತೀನಿ. ಅವರು ಎಷ್ಟು ಕೋಟಿಗೆ ಬಾಳ್ತಿದ್ರು, ಹೆಂಗಿದ್ರು, ಅವ್ರು ಎಷ್ಟು ಮಾದರಿ ಅಲ್ವಾ. ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಅವರು ಸಾಂಗ್ಗಳನ್ನ ಆಡಿದ್ದಾರೆ. ಆದರೆ ಎಷ್ಟು ಸಾಧು ಥರ ಇದ್ರು ಅವರು. ಅವರು ನೋಡಿ ನಾವು ಇನ್ನೂ ಏನೇನು ಕಲಿಬೇಕು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಆ ಥರ ವೀಡಿಯೋಸ್ ಎಲ್ಲ ನಾನು ನೋಡ್ತೀನಿ. ಏನಾದರೂ ನೈಟು ನಿದ್ದೆ ಬಂದಿಲ್ಲ ಅಂದಾಗ ಅಮ್ಮ ಅವರು ತೀರೋದ್ರಲ್ಲ, ಅವ್ರ ಬಗ್ಗೆ ತಿಳ್ಕೊಳಕ್ಕೆ ನಾನು ಟ್ರೈ ಮಾಡ್ತೀನಿ. ಅವ್ರು ಹೇಗೆಲ್ಲ ಬಂದರು, ಅವ್ರ ಜೀವನ ಹೇಗಿತ್ತು, ಅವ್ರ ಲೈಫಲ್ಲಿ ಅವರು ಅಷ್ಟೆಲ್ಲ ಚೆನ್ನಾಗಿದ್ರು, ಅಷ್ಟು ಸಿಂಪಲ್ಲಾಗಿ ಅವರು ಜೀವನನ ಮಾಡಿದ್ರಲ್ಲ, ಅದು ನನಗಿಷ್ಟ ಆಯಿತು. ಸರಳತೆ ಜೀವನ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ. ನಾವು ಸರಳತೆಯಿಂದನೇ ಹೋಗಬೇಕು. ಒಂದು ಈಗೋ ದುರಹಂಕಾರ ಅವರಲ್ಲಿ ಏನೂ ಇಲ್ಲ. ಅಷ್ಟೊಂದು ಹೇಳಿದ್ರು 40,000 ಎಷ್ಟೋ ಹೇಳಿದ್ರು, ಅಷ್ಟು ಸಾಂಗ್ಗಳನ್ನ ಆಡಿ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಅವರು ಸಾಂಗ್ಗಳನ್ನ ಆಡಿದ್ದಾರೆ. ಯಾವತ್ತಿಗೂ ಅವ್ರಿಗೆ ಆ ಥರ ನಾನು ಹಾಡು ಹೇಳಿದ್ದೀನಿ, ಇದು ನಂದು, ನನ್ನ ಹಾಡು, ನಾನು ಹೇಳಿರೋದು, ಆ ಥರ ಒಂದು ಈಗೋ ಅನ್ನೋದು ಕೂಡ ಅವರಲ್ಲಿ ಇರಲಿಲ್ಲ. ಅವರು ಇರೋವರೆಗೂ ಅವ್ರ ಹತ್ರ ಅಷ್ಟು ಕೋಟಿ ದುಡ್ಡಿದ್ರೂ ಕೂಡ ಅವರು ಒಂದು ಸಾಧು ಥರನೇ ಅವರು ಬದುಕಿ ಅವರು ಇವತ್ತು ನಮ್ಮನ್ನೆಲ್ಲರನ್ನೂ ಬಿಟ್ಟು ಹೋಗಿದ್ದಾರೆ. ಅವ್ರ ವೀಡಿಯೋಸ್ನ ನಾನು ತುಂಬ ನೋಡ್ತಾ ಇರ್ತೀನಿ. ಅವ್ರ ಜೀವನ ಹೇಗಿತ್ತು, ಅವ್ರು ಹೇಗೆ ಬಂದರು, ಹೇಗೆಲ್ಲ ಅವ್ರದ್ದು ಜೀವನಗಳು ನಡ್ಸ್ಕೊಂಡು ಬಂದರು, ಅವ್ರು ಹೇಗೆಲ್ಲ ಇವತ್ತು ಇಷ್ಟು ಸಾಧನೆನ ಮಾಡಿದ್ದಾರೆ ಅಂದರೆ ಹೆಂಗೆಲ್ಲ ಮಾಡ್ಕೊಂಬಂದರು ಅನ್ನೋದ್ರ ಬಗ್ಗೆ ಕಂಪ್ಲೀಟು ನಾನು ನೈಟು ವೀಡಿಯೋಗಳನ್ನ ಈಗ 3 ದಿವಸದಿಂದ ಅಂತೂ ಅವ್ರದ್ದೇ ವೀಡಿಯೋಗಳನ್ನ ಜಾಸ್ತಿ ನೋಡ್ಕೊಂಡು ಬರ್ತಾ ಇರ್ತೀನಿ. ನನಗೂ ಅಷ್ಟೇ, ನಾವು ಎಷ್ಟು ಸರಳತೆಯ ಜೀವನ ಮಾಡಿಕೊಂಡು ನಾವೆಷ್ಟು ದೇವ್ರನ್ನ ನಂಬಿಕೊಂಡು ನಮ್ಮ ಕೈಲಾದಷ್ಟು ಆದರೆ ಒಳ್ಳೇದು ಮಾಡಬೇಕು, ಆಗಲಿಲ್ಲ ಸೈಲೆಂಟಾಗಿರಬೇಕು. ಈ ಥರ ಒಂದು ಜೀವನನ ನಾನು ನೋಡ್ತಾ ಇದ್ದೀನಿ. ಯಾಕೆಂದರೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ನಾನೇನು ಚೆನ್ನಾಗಿರೋಳು, ನಾನು ತುಂಬ ಸಖತ್ತಾಗಿರೋಳು ಅಂತೇನಿಲ್ಲ. ನಾನು ಜೀವನದಲ್ಲಿ ತುಂಬ ಕಷ್ಟಪಟ್ಕೊಂಡೆ ಇವತ್ತು ಈ ಸ್ಟೇಜಲ್ಲಿದ್ದೀನಿ. ಇಲ್ಲ ಅಂತ ಹೇಳಲ್ಲ. ಅಷ್ಟು ಕಷ್ಟ ನೋಡಿರೋದಕ್ಕೆ ಭಗವಂತ ಇವತ್ತು ಸ್ವಲ್ಪ ತಣ್ಣಗೆ ಕೂರಿಸಿದ್ದಾನೆ. ನಾನು ಆವಾಗಲೇ ನಾನು ಚೆನ್ನಾಗಿ ಬಂದುಬಿಟ್ಟಿದ್ರೆ ಇವತ್ತು ನಾನು ಹಿಂಗೆ ಕೂತ್ಕೋತಿರ್ಲಿಲ್ಲ ಅನಿಸುತ್ತೆ. ಹಾಗಾಗಿ ಹಿಂದೆ ನಾನು ತುಂಬ ಕಷ್ಟಗಳನ್ನ ಪಟ್ಟಿದ್ದೀನಿ. ಮನೆ ಕೆಲಸ ಮಾಡಿದ್ದೀನಿ, ಮನೆ ಮುಸುರೆ ತಿಕ್ಕಿದ್ದೀನಿ, ಫುಟ್ಪಾತಲ್ಲಿ ಎಳ್ನೀರು ಹೊಡೆದಿದ್ದೀನಿ. ಯಾವಾಗಲೂ ನಾನು ಮಾಡಿರೋ ಕೆಲಸಕ್ಕೆ ನನಗೆ ಅವಮಾನ ಅಂತ ನಾನು ಹೇಳ್ಕೊಳ್ಳೋದೇ ಇಲ್ಲ. ನಾನು ಮಾಡಿರೋದನ್ನ ಬೇರೆಯವ್ರಿಗೆ ಹೇಳ್ಬಿಟ್ರೆ ನನ್ನನ್ನು ಚೀಪಾಗಿ ನೋಡಿಬಿಡ್ತಾರೆ ಅಂತ ಆ ಥರ ಎಲ್ಲ ನಾನು ಅಂದ್ಕೊಳ್ಳೋದೇ ಇಲ್ಲ. ಯಾಕೆ ಹೇಳಿ, ನಾನು ಮಾಡಿರೋ ಕೆಲಸ ಅದು, ಅದರಿಂದ ನಾನು ಅನ್ನ ತಿಂದಿದ್ದೀನಿ, ಅನ್ನಕ್ಕೆ ನಾನು ಗೌರವ ಕೊಡಬೇಕು. ಒಂದು ಕಾಲದಲ್ಲಿ ಬೇರೆಯವ್ರ ಮನೆಯಿಂದ ತಂದಿರೋ ಅನ್ನನ ನನ್ನ ಮಗಳಿಗೆ ತಿನ್ನಿಸಿ ಅವಳನ್ನ ಸ್ಕೂಲಿಗೆ ಬಿಟ್ಟು ಅದಾದಮೇಲೆ ನಾನು 4 ಮನೆ ಕೆಲ್ಸಕ್ಕೋಗಿ ಎಳ್ನೀರು ಹೊಡೆದು ಪಕ್ಕದಲ್ಲೇ ಒಂದು ಹೋಟ್ಲಿತ್ತು, ಆ ಹೋಟ್ಲಿಂದ ಸಾಂಬಾರು ತೊಗೊಬಂದು ಕೆಲವೊಂದು ಸಲ ಅನ್ನ ಮಿಕ್ಕಿದ್ರೆ ಅನ್ನನೂ ಕೂಡ ಕೊಟ್ಟಿದ್ದುಂಟು ಹೋಟ್ಲವರು. ಆ ಊಟನ ತೊಗೊಂಡು ಬಂದು ತಿಂದು ಮಲಗಿರೋದು ಉಂಟು. ಈ ಥರ ಎಲ್ಲ ಜೀವನನ ಮಾಡ್ಕೊಂಡು ಬಂದಿರೋಳು. ಹಾಗಾಗಿ ಬೇರೆಯವ್ರ ಕಷ್ಟ ಸುಖ ಅಂದರೆ ಏನು ಅಂತ ನಾನು ಅರ್ಥ ಮಾಡ್ಕೋತೀನಿ. ಬಟ್ ಅರ್ಧದಲ್ಲೇ ಐಶ್ವರ್ಯವಾದರೆ ಕೊಡೆ ಇಟ್ಕೊಡೋದಲ್ಲ, ಆ ಥರ ಜೀವನ ಎಲ್ಲ ನಮ್ಮದೇನೂ ಇಲ್ಲ. ಅವತ್ತಿಂದ ಇವತ್ತವರೆಗೂ ನಾನು ಹೇಗಿದ್ದೀನಿ ಹಾಗೇ ಇದ್ದೀನಿ. ಇನ್ನೊಂದು, ನಾವು ಹಿಂದೆ ಹೇಗಿದ್ವಿ, ಹೇಗೆಲ್ಲ ಬದುಕಿದ್ವಿ, ಹೆಂಗೆ ಬಂದ್ವಿ ಅನ್ನೋದನ್ನು ಯಾವತ್ತೂ ಲೈಫಲ್ಲಿ ಮರಿಬಾರ್ದು.
ನಾವೆಲ್ಲ ಏನೋ ದೊಡ್ಡ ಕುಟುಂಬದವರು, ನಾವು ಶ್ರೀಮಂತರು, ನಾವು ತುಂಬ ರಿಚ್ ಫ್ಯಾಮಿಲಿ ಅಂತ ನಾನು ಯಾವತ್ತೂ ಹೇಳಲ್ಲ. ನಾವೆಲ್ಲರೂ ನಮ್ಮ ಮನೇಲಿ ನಮ್ಮ ತಾಯಿ ಆಗ್ಬೋದು, ನಾನಾಗ್ಬೋದು, ನಮ್ಮ ತಾಯಿ ಮನೆ ಕಡೆ ತುಂಬ ಚೆನ್ನಾಗಿದ್ರು ಅವ್ರ ತಂದೆ ಎಲ್ಲ. ಬಟ್ಟು ನಮ್ಮ ತಂದೆ ಅಂದರೆ ನಾವೊಂದು ಬಡವ್ರ ಮಗಳು. ನಾನೇನು ದೊಡ್ಡ ಶ್ರೀಮಂತರ ಮಗಳು ಅಂತ ಹೇಳಲ್ಲ. ನನ್ನಪ್ಪ ನನಗೆ ಕಳಿಸ್ಕೊಟ್ಟಿರೋದು ಒಂದೇ ಸಾಧಾರಣವಾದ ಜೀವನ ನಾವು ಹೇಗೆ ಮಾಡಬೇಕು, ಹೇಗೆ ಬದುಕಬೇಕು, ಹೆಂಗಿರಬೇಕು, ವ್ಯವಹಾರ ಆಗ್ಬೋದು, ದುಡ್ಡು ಕಾಸೆ ಆಗ್ಬೋದು, ಒಂದು ಮಾತುಕತೆ ಆಗ್ಬೋದು, ರೀತಿ ಆಗ್ಬೋದು, ಹೆಂಗಿರಬೇಕು ಅನ್ನೋದನ್ನು ನನ್ನಪ್ಪ ಹೇಳ್ಕೊಟ್ರು. ಇವತ್ತಿಗೂ ಹಾಗೇನೆ ಇದ್ದೀನಿ ಅಷ್ಟೇ. ಬಟ್ ಕೋಪ ಏನಕ್ಕೆ ಬರುತ್ತೆ ಅಂದರೆ, ಕೆಲವೊಂದು ಸಲ ನನ್ನ ಕೋಪ ನನ್ನ ಕಂಟ್ರೋಲ್ ಇಲ್ಲದೆ ಬರೋದು ಏನಕ್ಕೆ ಅಂದರೆ, ನಾನು ಯಾರಿಗಾರ ದುಡ್ಡು ಕೊಟ್ಟಿರ್ತೀನಿ, ಅವ್ರೇನಾದರೂ ನನಗೆ ಹೀನಾಮಾನವಾಗಿ ಮಾತಾಡಿದ್ರು ಅಂದಾಗ ನನಗೆ ತುಂಬ ಕೋಪ ಬರುತ್ತೆ. ಯಾಕಂದರೆ ನಾನು ದುಡ್ಡು ಕೊಟ್ಬಿಟ್ಟು ಅವ್ರ ಹತ್ರ ಅನ್ನಿಸ್ಕೋಬೇಕಲ್ಲ ಅನ್ನೋ ಒಂದು ಮನಸ್ಸಿಗೆ ನೋವಾಗ್ಬಿಡುತ್ತೆ. ಅದರಿಂದ ನಾನು ಸ್ವಲ್ಪ ಕೋಪ ಮಾಡ್ಕೋತೀನಿ ಅಷ್ಟೇ. ನಾನು ಯಾವಾಗಲೂ ಏನಂದರೆ, ನನ್ನ ಕೆಲಸದ ಬಗ್ಗೆ ನಾನು ಬ್ಯುಸಿಯಾಗಿರ್ತೀನಿ. ನನ್ನ ಬಗ್ಗೆ ನಾನು ಬ್ಯುಸಿಯಾಗಿರ್ತೀನಿ. ನನ್ನ ಕೆಲಸದ ಬಗ್ಗೆ ನಾನು ನೋಡ್ಕೋತೀನಿ. ಯಾರೇನಾದರೂ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರವ್ರ ಜೀವನ ಅವ್ರವ್ರ ಲೈಫ್ ಅಷ್ಟೇ. ನಾನು ಯಾವುದೇ ಒಂದು ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕಾದ್ರೂ ಯೋಚನೆ ಮಾಡ್ತೀನಿ. ಅವ್ರ ಲೈಫು ಅವ್ರಿಗಿದು. ನಾನು ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಲ್ಲ. ನನಗೆ ಬೇಕಾಗೂ ಇಲ್ಲ. ಅವ್ರ ಲೈಫು ಅವ್ರು ಹೆಂಗಾದರೂ ಬರಲಿ. ನನ್ನ ಲೈಫು ನಾನು ಹೆಂಗಾದ್ರು ಬಂದಿದ್ದು. ನನ್ನ ಬಗ್ಗೆನೂ ಯಾರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಷ್ಟೇ. ನಾನು ಹೇಳೋದು, ನನ್ನ ಕಷ್ಟದ ದಿನ ನಾನು ಹೇಳ್ಕೊತೀನಿ. ಅಪ್ಪು ಸುಮ್ಮನೆ ಇರಮ್ಮ. ನನ್ನ ಕಷ್ಟದ ದಿನಗಳನ್ನ ನಾನು ಹೇಳ್ಕೊಂಡೆ. ನಾನು ತುಂಬ ರಿಚ್ ಇದ್ದೀನಪ್ಪ, ನಾನು ಹಂಗೆ ಬಂದೆ ಹಿಂಗೆ ಬಂದೆ ನಾನು ಯಾವತ್ತೂ ಹೇಳ್ಕೊಳಲ್ಲ. ಇವತ್ತಿಗೂ ನಾನು ಹಿಂದೆ ಕಷ್ಟ ಹೆಂಗಿದ್ದೆ, ಹಿಂದೆ ನಾನು 1,500 ರೂಪಾಯಿ, ಇವತ್ತು ನಮ್ಮ ಮನೆಗೆ ಕೆಲ್ಸಕ್ಕೆ ಬರೋರಿಗೆ ನಾನು 3,500 ರೂಪಾಯಿ ಕೊಡ್ತೀನಿ. 3,500 ರೂಪಾಯಿ. ಅವತ್ತು ನಾನು ಕೆಲಸ ಮಾಡ್ಬೇಕಾದ್ರೆ 1,500 ರೂಪಾಯಿ, 1,000 ರೂಪಾಯಿಗೆಲ್ಲ ನಾನು ಮನೆ ಕೆಲಸನ ಮಾಡಿದ್ದೀನಿ. ದಿನಕ್ಕೆ 100 ಎಳ್ನೀರು ಕೆಚ್ತಾ ಇದೆ. ಅಷ್ಟು 4-5 ಮನೆ ಕೆಲಸ ಮಾಡ್ಕೊಬಂದು ಒಂದು ಶೋರೂಮ್ಗೆ ಹೋಗಿ ಅಲ್ಲಿ 2 ಟೈಮ್ ಹೋಗಿ ಕೆಲಸ ಮಾಡಿಕೊಂಡು, ಅದಾದಮೇಲೆ ಎಳ್ನೀರು ಶಾಪಿಗೆ ಬಂದು, ಶಾಪ್ ಅಂದರೆ ಅಂಗಡಿ ಏನಿಲ್ಲ, ಫುಟ್ಪಾತಲ್ಲೇ ನಿಂತ್ಕೋಬೇಕಿತ್ತು. ಫುಟ್ಪಾತಲ್ಲಿ ನಿಂತ್ಕೊಂಡು ಎಳ್ನೀರು ಹೊಡೆದು 100 ಎಳ್ನೀರು ಕೆಚ್ತಿದ್ದೆ. ಇವತ್ತಿಗೂ ನನಗೆ ಆ ಧೈರ್ಯ ಇದೆ. ಫುಟ್ಪಾತಲ್ಲಿ ನಿಂತ್ಕೊಂಡ್ರೂ ನಾನು ಜೀವನ ಮಾಡ್ತೀನಿ, ಒಂದು ಅಂಗಡಿ ಹಾಕ್ಕೊಂಡ್ರೂ ಜೀವನ ಮಾಡ್ತೀನಿ, ಒಂದು ಎಳ್ನೀರು ಹೊಡೆದ್ರೂ ಜೀವನ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ನನಗಿದೆ. ಹಾಗಾಗಿ ಹಿಂದೆ ಇಷ್ಟೆಲ್ಲ ಕಷ್ಟ ಪಡ್ಕೊಂಡು ಬಂದಿರೋಳು. ಯಾರಿಗೂ ನಾನು ಕೆಟ್ಟದ್ದು ಬಯಸಲ್ಲ, ಕೆಟ್ಟದ್ದು ಮಾತಾಡಲ್ಲ. ಅವ್ರವ್ರ ಲೈಫು ಅವ್ರು ಏನಾದ್ರು ಮಾಡ್ಕೊಳ್ಳಿ ಅಷ್ಟೇ. ನನಗೇನು ಅಂದರೆ, ನನ್ನ ಕುಟುಂಬ, ನಮ್ಗೆ ಯಾರು ಒಳ್ಳೇದು ಬಯಸ್ತಾರೆ ಅವ್ರು ಒಳ್ಳೇದು ಬಯಸೋಣ. ನಮ್ಗೆ ಯಾರು ಕೆಟ್ಟದ್ದು ಮಾಡ್ತಾರೆ, ಕೆಟ್ಟದ್ದು ಮಾಡಬೇಕು ಅಂತ ನಿಂತಾರೆ, ಅವ್ರನ್ನ ದೂರ ಇಟ್ಬಿಡ್ತೀನಿ, ಹತ್ರಕ್ಕೆ ತಗೊಳ್ಳಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು ಅಷ್ಟೇ. ಜೀವನದಲ್ಲಿ ಇಷ್ಟಪಟ್ಟು ಬೇಕು ಅಂತಲೇ ಅಂದ್ಕೊಂಡೆ, ಅದು ನನಗೆ ಸಿಕ್ಕಲಿಲ್ಲ, ರಾಯರು ಕೊಡಲಿಲ್ಲ. ಬೇಡ, ನನಗೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದೀಗ ರಾಯರೇ ಡಿಸೈಡ್ ಮಾಡೋದು. ರಾಯರೇ ಡಿಸೈಡ್ ಮಾಡಿ ಕೊಡ್ತಾರೆ. ಇವಾಗ ನನಗೆ ಬೇಕು ಅಂದದ್ದು ಅವ್ರು ಕೊಡ್ತಾರೆ, ಬೇಡ ಅನ್ನೋದು ದೂರ ತಳ್ತಾರೆ. ಇವಾಗ ಏನೋ ಒಂದು ಜಸ್ಟ್ ಸಿಂಪಲಾಗಿ ಇವಾಗ ರೀಸೆಂಟಾಗಿ ಒಂದು ವ್ಯವಹಾರ ಮಾಡಬೇಕು ಅಂತ ಹೋದ್ವಿ. ಫಸ್ಟು ನಾನು ರಾಯರ ಹತ್ರ ಹೂವು ಕೇಳಿದೆ, ಅವ್ರು ಬೇಡ ಅಂತ ಕೊಟ್ಟರು. ಬೇಡ, ಸ್ಟಾಪ್ ಮಾಡಿಬಿಟ್ಟೆ. ನಾನು ಮನ್ಸು ಮಾಡಿ ಅದೆಲ್ಲ ಇಲ್ಲ ಹಾಗೆ ಹೀಗೆ ಅಂತ ನನಗೆ ಬೇರೆಯವರೆಲ್ಲ ಹೇಳಿದ್ರು. ನನ್ನಪ್ಪ ಅಂದರೆ ರಾಘವೇಂದ್ರ ಸ್ವಾಮಿಗಳು ಹೇಗೆ ನನ್ನ ವಿಷಯದಲ್ಲಿ ಹೇಗೆಲ್ಲ ನನಗೆ ಒಳ್ಳೇದು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತು. ಹಾಗಾಗಿ ಈಗೇನೋ ಒಂದು ದೊಡ್ಡ ವ್ಯವಹಾರ ಮಾಡಬೇಕಾದ್ರೆ ನಾನು 108 ಸಲ ನಾನು ಯೋಚನೆ ಮಾಡಬೇಕು. ಹಂಗಾಗಿ ರಾಯರ ಹತ್ರ ಪ್ರಶ್ನೆ ಕೇಳಲೇಬೇಕು ಅಂತ ಪ್ರಶ್ನೆ ಕೇಳಿದೆ. ಅವ್ರು ಬೇಡ ಅಂದರು, ಬಿಟ್ಬಿಟ್ಟೆ. ನಾನು ಅವತ್ತಿಗೆ ಬೇಡ ನನಗೆ ಅಂತೇಳಿ ನಾನು ಬಿಟ್ಟೆ. ಅಂಥ ಒಂದು ಇದರಲ್ಲಿ ನಾನು ರಾಯರನ್ನ ಅಷ್ಟು ನಂಬಿದ್ದೀನಿ. ಯಾಕೆಂದರೆ ಕೆಲವೊಂದು ಸಲ ನಾನು ರಾಯರನ್ನ ಕೇಳ್ದೇ ಮಾಡಿದಂಥ ಒಂದು ತಪ್ಪಿಗೆ ಇವತ್ತು ನಾನು ಏನೇ ಒಂದು ವ್ಯವಹಾರ ಮಾಡಬೇಕಾದ್ರೂ ರಾಯರ ಹತ್ರ ನಾನು ಕೇಳ್ತೀನಿ, ಯಾವುದಕ್ಕೂ ಮಿಸ್ ಮಾಡಲ್ಲ. ಹಾಗಾಗಿ ನೀವು ಕೂಡ ರಾಯರ ಹತ್ರ ಕೇಳಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.